ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಂಡ್ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು PGCET ಸ್ಟೂಡೆಂಟ್ಸ್ 2026ಅಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಬಿಟ್ಟು ಅಡ್ಮಿಷನ್ ತೊಗೊಳ್ಳೋಣ ಅಂತಿದ್ದೀರಾ ಮಾಸ್ಟರ್ ಡಿಗ್ರೀಸ್ಗೆ, MBA, MTech, MCAಗೆ ಅವರಿಗೆ ರಿಲೇಟೆಡ್ ಆಗಿರುತ್ತೆ. ಏನು ಈ ವಿಡಿಯೋನಲ್ಲಿ ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ನಿಮಗೆ ಡೌಟ್ಸ್ ಇದೆ ಮತ್ತು ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೀರಾ, ಸರ್ವರ್ ಎರರ್ ಆಗಿರಲಿ, ಸ್ಟಡಿ ಸರ್ಟಿಫಿಕೇಟ್ ಹಾಕಿರೋದಾಗಿರಲಿ, ಮತ್ತು ನಿಮಗೆ ಸ್ವಲ್ಪ ಕ್ವಶನ್ಸ್ ಇದೆ, ಅದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಆನ್ಸರ್ ಮಾಡ್ತೀವಿ ಮತ್ತು ಕ್ಲಾರಿಫೈ ಮಾಡ್ತೀವಿ ನಿಮಗೆ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಕ್ವಶನ್ ಕೂಡ ಈ ವಿಡಿಯೋದಲ್ಲಿ ಕವರ್ ಆಗಿರುತ್ತೆ, ಕ್ಲಾರಿಫಿಕೇಷನ್ ಸಿಗ್ಬಿಡುತ್ತೆ. ಮತ್ತು ನಿಮ್ಗೇನಾದರೂ ಇನ್ನೂ ಕ್ವಶನ್ಸ್ ಇದ್ದರೆ ಇವಾಗ ಈ ವಿಡಿಯೋನ ಪೋಸ್ಟ್ ಮಾಡ್ತೀವಿ. ಆ ವಿಡಿಯೋಗೆ ನೀವೇನು ಮಾಡ್ತೀರಾ ಅಂತಂದರೆ ಮತ್ತೆ ಕಮೆಂಟ್ ಹಾಕಿ, ನಾವು ಅಲ್ಲಿಂದ ಅಲ್ಲಿನೇ ಆನ್ಸರ್ ಮಾಡ್ತೀವಿ. ನಮ್ಮ ಟೀಮ್ ಕಡೆಯಿಂದ ಆನ್ಸರ್ ಬರುತ್ತೆ ನಿಮಗೆ, ಇಲ್ಲ ಮತ್ತೆ ನೆಕ್ಸ್ಟ್ ವಿಡಿಯೋ ಮುಖಾಂತರ ನಾವು ನಿಮಗೆ ತಲುಪಿಸ್ತೀವಿ. ಬಟ್ ಆನ್ಸರ್ ಏನಂತಂದರೆ ಆವಾಗಿಂದ ಆವಾಗಲೇ ವಿತಿನ್ 1 hour 2 hour ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ ಅಂದ್ಕೊಡ್ತೀನಿ ನಮ್ಮ ಕಡೆಯಿಂದ. ನಿಮ್ದು ಏನಾದರೂ ಕ್ವಶನ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಕ್ಕರೆ ಕ್ಲಾರಿಫೈಡ್ ಅಂತ ಕಮೆಂಟ್ ಹಾಕಿ. ಸೊ ನಮಗೂ ಏನಂತಂದರೆ ಇನ್ನೂ ಪ್ರೋತ್ಸಾಹ ಬರುತ್ತೆ ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ. ಅವ್ರ ಕ್ವಶನ್ಸ್ ಎಲ್ಲ ನಾವು ಕ್ಲಾರಿಫೈ ಮಾಡ್ತಿದ್ವಿ ಅಂತ, ಮತ್ತು ಇನ್ನೂ ಹೊಸ ಹೊಸ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ PGCET ಅಪ್ಲಿಕೇಶನ್ ಎಕ್ಸಾಮ್ ಮತ್ತು ಕೌನ್ಸ್ಲಿಂಗ್ ರಿಲೇಟೆಡ್ ಎಲ್ಲನೂ ವಿಡಿಯೋ ಮಾಡ್ತೀವಿ. ಯಾರಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ, ಕಾಲೇಜ್ ಅಂಡ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ. ಸೊ ಅದನ್ನು ಜಾಯ್ನ್ ಆಗಿ ನಾವು ಅಲ್ಲಿ ಬೇಗ ಏನು ಮಾಡ್ತೀವಿ ಅಂತಂದರೆ ಅಪ್ಡೇಟ್ನ ಕೊಡ್ತಾ ಇರ್ತೀವಿ. ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ನಿಮಗೆ ಅಲ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತು ಯಾವುದಾದ್ರೂ ಒಂದು ವಿಡಿಯೋ ಮಾಡಿದರೂ ಕೂಡ ಅಲ್ಲಿ ಲಿಂಕ್ ಬರುತ್ತೆ, ನೀವು ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೋಡ್ಬೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದಂಗೆ. ಸೊ ಏನಂತಂದರೆ ನೀವು ಯಾವುದೇ ಒಂದು ಕ್ವಶನ್ಸ್ ಕೂಡ ಮಿಸ್ ಆಗ್ದಂಗೆ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ನೀವು ಏನು ಮಾಡ್ತೀರಾ ಅಂತಂದರೆ, ಇಲ್ಲಿ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಕಾಲೇಜ್ ಅಣ್ಣ ಗೈಡ್ PGCET 2026 ಅಂತ ಸರ್ಚ್ ಮಾಡಿ. ಅವಾಗ ಏನಾಗಿರುತ್ತೆ ಅಂತಂದರೆ, ನಮ್ಮ ಚಾನಲಲ್ಲಿರೋ PGCET ಎಲ್ಲ ವೀಡಿಯೋಸ್ ಬಂದಿರುತ್ತೆ. ನಾವು ಇವಾಗ 2 ವೀಡಿಯೋಸ್ನ ಪೋಸ್ಟ್ ಮಾಡಿದ್ದೀವಿ ರಿಗಾರ್ಡಿಂಗ್ PGCET. ಒಂದು ಬಂದುಬಿಟ್ಟು ಗೈಡೆನ್ಸ್, ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ. ಒಂದು ಬಂದುಬಿಟ್ಟು 21 ನಿಮಿಷದ್ದು ಕ್ಲಿಯರ್ ಆಗಿ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಪಿನ್ ಟು ಪಿನ್ ಡೀಟೇಲ್ಸ್ನ ನಾವು ಶೇರ್ ಮಾಡಿದ್ವಿ. ಇವಾಗ ಕಮೆಂಟ್ಸ್ ಏನೇನು ಹಾಕಿದ್ದೀರಾ ನಿಮ್ಮ ಕ್ವಶನ್ಸು ಅದನ್ನೆಲ್ಲನೂ ಕವರ್ ಮಾಡ್ತೀವಿ. ಅದಾದಮೇಲೆ ಮತ್ತೇನಂತಂದರೆ, ಸ್ಟೂಡೆಂಟ್ಸು ನಮ್ಮ ಟೀಮ್ ಅವರಿಗೆಲ್ಲ ಸ್ವಲ್ಪ ಕ್ವಶನ್ಸ್ ಶೇರ್ ಮಾಡಿದರು ವಾಟ್ಸಪ್ ಮುಖಾಂತರ, ಮತ್ತು ಅವರಿಗೆ ಫೋನ್ ಮಾಡಿ ಕೇಳೋದಾಗಿರಲಿ, ಆ ರೀತಿ ಕ್ವಶನ್ಸ್ನ ಶೇರ್ ಮಾಡಿದರು. ಅದಕ್ಕೆ ಕೂಡ ನಾವು ಆನ್ಸರ್ನ ಮಾಡಿರ್ತೀವಿ. ಯಾರೆಲ್ಲ ಇದಕ್ಕೆ ಕಮೆಂಟ್ ಹಾಕಿದ್ದೀರಾ ಅವರಿಗಷ್ಟೇ ಆನ್ಸರ್ ಸಿಗೋಲ್ಲ, ಬೇರೆ ಬೇರೆ ಕ್ವಶನ್ಸ್ ಕೂಡ ಇದೆ, ಅದಕ್ಕೂ ಆನ್ಸರ್ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ಬಂದುಬಿಟ್ಟು ಏನಂತಂದರೆ ಕಮೆಂಟ್ಸ್ನ ಸ್ಟಾರ್ಟ್ ಮಾಡೋಣ ಇವಾಗ. ಸರ್, I am in the OTP receiving stage, but entering OTP, there is nothing happening. It is just showing a blank page. Please help me on what to do. ಏನಂತಂದರೆ ನಿಮಗೆ ಸರ್ವರ್ ಇಶ್ಯೂ ಆಗಿರುತ್ತೆ. ಜಾಸ್ತಿ ಸ್ಟೂಡೆಂಟ್ಸ್ ಈ ಥರನೇ ಫೇಸ್ ಮಾಡ್ತಾ ಇದ್ದಾರೆ. ಏನಕ್ಕಂತಂದರೆ ಸರ್ವರ್ ಇಶ್ಯೂ ಇದೆ. ಎಲ್ಲರೂ ಆಫ್ಟರ್ನೂನು, ಮಾರ್ನಿಂಗ್ ಆ ಥರ ಲಾಗಿನ್ ಆಗೋದ್ರಿಂದ KA ಸರ್ವರ್ ಮೇಲೆ ಲೋಡ್ ಬಿದ್ದುಬಿಟ್ಟು ನಿಮಗೆ ಈ ಥರ ಇದಾಗ್ತದೆ. ನೀವು ಯಾವಾಗ ನಿಮ್ಗೆ OTP ಬರ್ತಾ ಇದೆ ರಿಜಿಸ್ಟರ್ ಆಗುವಾಗ, ನೀವು ಇವಾಗ ಕ್ಲಿಕ್ ಮಾಡಿದ್ರಿ ಅಂದರೆ 30 ಮಿನಿಟ್ಸ್ ಆದಮೇಲೆ, 20 ಮಿನಿಟ್ಸ್ ಆದಮೇಲೆ ಅದು OTP ಬರ್ತಾ ಇದೆ, ಬಟ್ ಅದು ಎಕ್ಸ್ಪೈರ್ ಆಗ್ತಾ ಇದೆ. ನೀವು ಅದು ಎಂಟರ್ ಮಾಡಿದ್ರು ಕೂಡ ವರ್ಕ್ ಆಗ್ತಿಲ್ಲ. ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಂತಂದರೆ, ನೀವು ನೈಟ್ ಟೈಮಲ್ಲಿ ಯೂಸ್ ಮಾಡಿ, ಅಪ್ಲಿಕೇಶನ್ ಹಾಕಕ್ಕೆ ಟ್ರೈ ಮಾಡಿ. ಯಾವ ಟೈಮ್ ಅಂತಂದರೆ ರಾತ್ರಿ 11 ಗಂಟೆ ಆದಮೇಲೆ. ಇನ್ ಕೇಸ್ ನೀವೇನಾದರೂ ನಿಮ್ಮ ಹತ್ರ ನೀವೇ ಅಪ್ಲಿಕೇಶನ್ ಫಾರ್ಮ್ ಹಾಕ್ತಾಯಿದ್ರೆ ರಾತ್ರಿ 1 ಗಂಟೆ 2 ಗಂಟೆ ಆ ರೀತಿ ಎಚ್ಚರ ಇದ್ಬಿಟ್ಟು ಅಪ್ಲಿಕೇಶನ್ ಹಾಕಿ, ಖಂಡಿತ ನೀವು ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ, ಯಾವುದೇ ರೀತಿಯ ಇಶ್ಯೂ ಬರೋದಿಲ್ಲ. ಸರ್, ಆಫ್ಟರ್ ಎಂಟರಿಂಗ್ ಸ್ಟಡಿ ಡೀಟೇಲ್ಸ್ ಫ್ರಮ್ 1 to 12 there is no next button displaying. What should do? Done, please reply. ನೀವೇನಾದರೂ ಈ ರೆಫರ್ ಮಾಡ್ತಾ ಇದ್ರೆ, ಡೀಟೇಲ್ಸ್ ಏನಾದರೂ ಇಲ್ಲಿ ರೆಫರ್ ಮಾಡ್ತಾ ಇದ್ರೆ, ಇಲ್ಲಿ ಅಂತಂತಂದರೆ ಇಲ್ಲಿ ಏನಾದರೂ ನೀವು ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ಈ ಕ್ವಶನ್ ಕೇಳಿದರೆ ಇಲ್ಲೇ ನೆಕ್ಸ್ಟ್ ಅಂತ ಬರುತ್ತೆ. ನೀವು ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ, ಕೆಳಗಡೆ ಇರುತ್ತೆ ನೋಡಿ, ಸ್ಕ್ರೋಲ್ ಮಾಡಿ ನೋಡಿ. ಇಲ್ಲ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಸ್ವಲ್ಪ ನೈಟ್ ಟೈಮಲ್ಲಿ ಯೂಸ್ ಮಾಡಿ, ನಿಮಗೆ ನೆಕ್ಸ್ಟ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದು ಮಾಡ್ಕೊಳ್ಳಿ. ಸರ್, ಐ ಚೂಸ್ MTech ಕೋರ್ಸ್ ಬಟ್ ಐ ಆಮ್ ಬಿಲಾಂಗ್ಸ್ ಟು SC ಕ್ಯಾಟಗಿರಿ. ಹೌ ಮಚ್ ಅಪ್ಲಿಕೇಶನ್ ಫೀ ಈಸ್ ಸರ್? 500 ಇರುತ್ತೆ SC ಕ್ಯಾಟಗಿರಿ, SC ಸ್ಟೂಡೆಂಟ್ಗೆ. ಬಟ್ ನೀವು ಓನ್ಲಿ MTech ಒಂದೇ ಮಾಡಿದರೆ 500 ಬಂದು ಇರುತ್ತೆ ನಿಮ್ಮ ಪೇಮೆಂಟ್ ಸೆಕ್ಷನಲ್ಲಿ. MBA, MCA, MTech ಮಾಡಿದರೆ 500 1500 ಬಂದುಬಿಡುತ್ತೆ. ಸೊ 4th ಸೆಮ್ಮಲ್ಲಿ ಬ್ಯಾಕ್ಲಾಗ್ ಆಗಿದ್ದರೆ ಏನು ಮಾಡ್ಬೋದು ಸರ್? ಗುಡ್ ಕ್ವಶನ್, ಥ್ಯಾಂಕ್ಸ್ ಕೀರ್ತನ. ಏನಂತಂತಂದರೆ, ನೀವು ಇವಾಗ ಅಪ್ಲಿಕೇಶನ್ ಹಾಕಿದ್ಮೇಲೆ
ಎಕ್ಸಾಮ್ಗಿಂತ ಏನಾದರೂ ಮುಂಚೆ ರಿಸಲ್ಟ್ ಬಂತು, ನಿಮ್ಮ ಬ್ಯಾಕ್ಲಾಗ್ ಇತ್ತು ಅಂತಂದರೆ ಪಿ ಜಿ ಸಿ ಟಿ ಎಕ್ಸಾಮ್ ಕೊಡೋಕ್ಕೆ ಹೋಗಬೇಡಿ, ಎಕ್ಸಾಮ್ ಬರೀಬೇಡಿ. ಇಲ್ಲ ಎಕ್ಸಾಮ್ ಆದಮೇಲೆ ನಿಮ್ಮ ರಿಸಲ್ಟ್ ಬಂತು, ಇನ್ನೂ ಇವಾಗ ಏನಂತಂದರೆ ಪಿ ಜಿ ಸಿ ಟಿ ಎಕ್ಸಾಮ್ ಹತ್ರ ಬರ್ತಾಯಿದೆ, ನಿಮ್ಮ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂತಂದರೆ ಎಕ್ಸಾಮ್ ಬರೀರಿ, ಓಕೆನಾ. ಎಕ್ಸಾಮ್ ಬರೆದ್ಮೇಲೆ ಏನಾದರೂ ರಿಸಲ್ಟ್ ಬಂತು ಅಂತಂದರೆ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ರಿಸಲ್ಟು 4th ಸೆಮ್ದೆಲ್ಲನೂ ಪಿ ಜಿ ಸಿ ಟಿಯಲ್ಲಿ ಎಡಿಟ್ ವಿಂಡೋ ಅಂತ ಓಪನ್ ಮಾಡ್ತಾರೆ. ನಿಮ್ಮ ರಿಸಲ್ಟ್ ಎಲ್ಲನೂ ಬಂದಮೇಲೆ ಪಿ ಜಿ ಸಿ ಟಿ ಎಕ್ಸಾಮ್ ಆದಮೇಲೆ ಬಿಡ್ತಾರೆ, ಅವಾಗ ನೀವು ಎಂಟರ್ ಮಾಡಬೇಕಾಗುತ್ತೆ. ಆವಾಗ ನೀವು ಎಂಟರ್ ಮಾಡುವಾಗ ನೀವು ಹೆಂಗಿದ್ರು ಫೇಲ್ ಆಗಿರ್ತೀರ, ಸೊ ಬ್ಯಾಕ್ಲಾಗ್ ಆಗಿರುತ್ತೆ. ಅದನ್ನು ಎಂಟರ್ ಮಾಡಿದ್ಮೇಲೆ ತೊಗೊಳ್ಳೋದಿಲ್ಲ, ನಿಮಗೆ ಕೌನ್ಸಿಲಿಂಗ್ ಅಟೆಂಡ್ ಆಗೋಕ್ಕೆ ಬರೋದಿಲ್ಲ, ನಿಮಗೆ ಮಾಸ್ಟರ್ ಡಿಗ್ರಿ ಏನಿರುತ್ತೆ ಅದಕ್ಕೆ ನಿಮಗೆ ಚಾನ್ಸ್ ಇರೋದಿಲ್ಲ. ಮತ್ತು ನೆಕ್ಸ್ಟ್ ಇಯರ್ ಕೂಡ ನೀವು ಬರಿಬೋದು, ನೀವು ಯೂಸರ್ ಆಗಿ ರಿಜಿಸ್ಟ್ರೇಷನ್ ಆಗಿಬಿಟ್ಟು ಪಿ ಜಿ ಸಿ ಟಿ ಎಕ್ಸಾಮ್ ಬರೆದ್ಬಿಟ್ಟು ನೀವು ನೆಕ್ಸ್ಟ್ ಇಯರ್ ಕೂಡ ನಿಮ್ಮ ಏನಿರುತ್ತೆ ಡಿಗ್ರಿನ ಪಿ ಜಿ ಡಿಗ್ರಿನ ಮಾಡ್ಬೋದು. ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಪೇಪರ್ ಬ್ಯಾಕ್ ಇದ್ದರೂ ಕೂಡ ನೆಕ್ಸ್ಟ್ ಇಯರ್ ಕ್ಲಿಯರ್ ಆದಮೇಲೆ ನೀವು ಬರಿಬೋದು. ಸೊ ಅದಕ್ಕೋಸ್ಕರ ಫಿಲ್ ಮಾಡಿ ಅಪ್ಲಿಕೇಶನ್ನ. ಸರ್, ಮೈ ಸಿಗ್ನೇಚರ್ ಇಸ್ ನಾಟ್ ಟೇಕಿಂಗ್ ಶೋಯಿಂಗ್ ಲೈಕ್ ಫೋಟೋಗ್ರಾಫ್ ಆ್ಯಂಡ್ ಶೋಯಿಂಗ್ ಅಪ್ಲೋಡ್ ಥ್ರೂ ಸ್ಕ್ಯಾನ್ ಆ್ಯಂಡ್ ಆರ್ ಅಪ್ಲೋಡ್ ಫೋಟೋಗ್ರಾಫ್ ಬಟ್ ನಾಟ್ ಟೇಕಿಂಗ್. ನಿಮ್ಮ ಇಶ್ಯೂ ಏನಿದೆ, ಮೇನ್ ಪ್ರಾಬ್ಲಮ್ ಅಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ಆಗಿರುತ್ತೆ. ನೀವು ಸಿಗ್ನೇಚರ್ ಏನಂತಂದರೆ ಈ ರೀತಿ ಎಕ್ಸೆಪ್ಟೇಬಲ್ ಸಿಗ್ನೇಚರ್ ಈ ರೀತಿ ಇರಬೇಕು. ವೈಟ್ ಬ್ಲ್ಯಾಂಕ್ ಪೇಪರ್ ಇರಬೇಕು ಕೆಳಗಡೆ, ಮತ್ತು ಈ ಥರ ಒಂದು ಚೌಕಾಕಾರದಲ್ಲಿ ಇರಬೇಕು. ಅದರಲ್ಲಿ ನೀವು ಸಿಗ್ನೇಚರ್ ಮಾಡಬೇಕು. ಯಾವುದೇ ಲ್ಯಾಂಗ್ವೇಜಲ್ಲಿ ಮಾಡಿ ಸಿಗ್ನೇಚರ್ ಪರವಾಗಿಲ್ಲ. ನೀವು ಯಾವ ರೀತಿ ಮಾಡಿರ್ತೀರ ಅಂತಂದರೆ, ಸಿಗ್ನೇಚರ್ ಮಾಡಿರ್ತೀರ, ಫೋಟೋ ಈ ಥರ ಸ್ಕ್ಯಾನ್ ಮಾಡಿರ್ತೀರ, ಮೇಲೆ ಒಂದು ಇದು ಬಂದಿರೋ ಥರ ಸಿಗ್ನೇಚರ್ ವಿತ್ ದಿ ಡಾರ್ಕ್ ಬ್ಯಾಕ್ಗ್ರೌಂಡ್ ತೊಗೊಳ್ಳೋದಿಲ್ಲ. ಸಿಗ್ನೇಚರ್ ಇನ್ ಆಲ್ ಕ್ಯಾಪಿಟಲ್ ಲೆಟರ್ಸ್ ತೊಗೊಳ್ಳೋದಿಲ್ಲ. ಸಿಗ್ನೇಚರ್ ಔಟ್ಸೈಡ್ ದಿ ರೆಕ್ಟ್ಯಾಂಗಲ್, ನೀವು ರೆಕ್ಟ್ಯಾಂಗಲ್ ಆಚೆ ಇದ್ದರೆ ತೊಗೊಳ್ಳೋದಿಲ್ಲ. ಸಿಗ್ನೇಚರ್ ಇನ್ ಅದರ್ ದೆನ್ ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ತೊಗೊಳ್ಳೋದಿಲ್ಲ, ರೆಡ್. ಮತ್ತು ರೆಕ್ಟ್ಯಾಂಗಲ್ ಹೊರಗಡೆ ಇದ್ರೂ ತೊಗೊಳ್ಳೋದಿಲ್ಲ. ಸಿಗ್ನೇಚರ್ ಇಸ್ ಟು ಸ್ಮಾಲ್, ಚಿಕ್ಕದಾಗಿದ್ರೂ ತೊಗೊಳ್ಳೋದಿಲ್ಲ. ಸಿಗ್ನೇಚರ್ ಇಸ್ ಟು ಹೈಸಿ ಅಂತಂದರೆ ಕಾಣಿಸೋದಿಲ್ಲ, ಅದು ತೊಗೊಳ್ಳೋದಿಲ್ಲ. ಸಿಗ್ನೇಚರ್ ವಿತ್ ದಿ ಬ್ಯಾಕ್ಗ್ರೌಂಡ್ ಬೇರೆ ಏನೋ ಹೆಲೋ ವರ್ಡ್ ಅಂತ ಏನೋ ಬ್ಯಾಕ್ಗ್ರೌಂಡ್ ಇದೆ, ಇಲ್ಲ ಲೈನ್ ಇರುತ್ತೆ, ಆ ರೀತಿ ಇದ್ದರೆ ತೊಗೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಚೆಕ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ. ಸರ್, ಇವಾಗ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಹಾಕಿಲ್ಲ, ಪೇಮೆಂಟ್ನೂ ಆಯಿತು, ಕರೆಕ್ಷನ್ ವಿಂಡೋ ಟೈಮಲ್ಲಿ ಅಪ್ಲೋಡ್ ಮಾಡ್ಬೋದಲ್ವಾ ಸರ್? ಎಸ್. ಇವಾಗ ಎಷ್ಟೋ ಜನದ ಇಂದು ಡಿಗ್ರಿನೇ ಮುಗ್ದಿಲ್ಲ, ಇಂಜಿನಿಯರಿಂಗ್ ಅವ್ರದ್ದು 8 ಸೆಮ್ ಎಕ್ಸಾಮೇ ಆಗಿಲ್ಲ, 6 ಸೆಮ್ದು ಜನರಲ್ ಡಿಗ್ರಿ ಅವ್ರದ್ದು ರಿಸಲ್ಟೇ ಬಂದಿಲ್ಲ. ಸೊ ಅದಕ್ಕೋಸ್ಕರ ಏನಂತಂದರೆ ನಿಮ್ಮ ಪಿ ಜಿ ಸಿ ಟಿ ಎಕ್ಸಾಮ್ಗೆ ಹೋಗಿ, ಎಕ್ಸಾಮ್ ಎಲ್ಲ ಬರೆದ್ಮೇಲೆ ನಿಮ್ಮ ರಿಸಲ್ಟ್ ಬಂದಮೇಲೆ ಕೌನ್ಸ್ಲಿಂಗ್ಗಿಂತ ಮುಂಚೆ ಎಡಿಟ್ ವಿಂಡೋ ಅಂತ ಬಿಡ್ತಾರೆ. ಆವಾಗ ನೀವು ಎಡಿಟ್ ಮಾಡ್ಕೊಳ್ಬೋದು, ನಿಮ್ಮ ಎಲ್ಲ ಕರೆಕ್ಷನ್ಸ್ನ ಮಾಡ್ಕೊಳ್ಬೋದು. ಬೇಕಾದರೆ ನಿಮ್ಮ ಇನ್ಕಮ್ ಏನಾದರೂ ಆರ್ ಡಿ ನಂಬರ್ ಇವಾಗ ಹಾಕಿಲ್ಲ ಅಂತಂದ್ರೆ ಅವಾಗ ಹಾಕ್ಕೋಬೋದು. ನಿಮ್ಮ ಕಾಸ್ಟ್ ಏನಾದರೂ ಹಾಕಿಲ್ಲ ಅಂದರೂ ರಿಸರ್ವೇಷನ್ ಕ್ಲೈಮ್ಸ್ ಕೂಡ ಆವಾಗ ಎಂಟರ್ ಮಾಡ್ಕೊಳ್ಬೋದು. ಮತ್ತು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಬೇಕಾದರೂ ಹಾಕ್ಕೊಳ್ಬೋದು. ಅವಾಗ ನೀವು ಎಡಿಟ್ ವಿಂಡೋದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಅದಕ್ಕೋಸ್ಕರ ಧೈರ್ಯವಾಗಿರಿ. ಹಂಗಂತ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಜೆಂಡರ್ ಅದೆಲ್ಲ ರಾಂಗ್ ಹಾಕಕ್ಕೆ ಹೋಗಬೇಡಿ. ಸರ್, ಐ ಹ್ಯಾಡ್ ಸ್ಟಡಿಡ್ ಇನ್ 1 to 10 ಇನ್ CBSE, ಸೊ ಐ ಡೋಂಟ್ ಹ್ಯಾವ್ ಎನಿ SATS ID. What to do? But 12th, which was state board, I have that. Should I go ask my school authorities, or it's okay to be continue without SATS? It's okay to be continue without SATS. ಏನಂತಂದರೆ SATS ID ಎಲ್ಲೂ ಮ್ಯಾಂಡೇಟರಿ ಇಲ್ಲ. ನೀವು ಅಪ್ಲಿಕೇಶನ್ ಹಾಕುವಾಗ ರೆಡ್ ಸ್ಟಾರ್ ಮಾರ್ಕ್ ಇಲ್ಲ, ಹಂಗಂದರೆ ಅದು ಆಪ್ಷನಲ್ಲು. ನೀವು ಫಿಲ್ ಮಾಡಿದ್ರೆ ಮಾಡಿ, ಇಲ್ಲ ಅಂದರೆ ಇಲ್ಲ. ಒಂದೊಂದು ಸಲ ಏನಂತಂದರೆ ಮ್ಯಾನ್ಯುವಲಿ ಆಗಿ ಕೂಡ ನೀವು ಎಂಟರ್ ಮಾಡೋಕ್ಕೆ ಬರುತ್ತೆ, ಅದು SATS ID ಇದ್ದರೆ ಮಾತ್ರ. ಓಕೆ, ನಿಮ್ಮ ಹತ್ರ ಇಲ್ಲ ಅಂತಂದರೆ ಎಂಟರ್ ಮಾಡೋಕ್ಕೆ ಹೋಗಬೇಡಿ. ಬೇರೆ ಎಜುಕೇಷನ್ ಡೀಟೇಲ್ಸ್ ಎಲ್ಲ ಏನಿದೆ ಅದು ನೀವು ಮ್ಯಾನ್ಯುವಲಿ ಎಂಟರ್ ಮಾಡಿ. ಸಿಗ್ನೇಚರ್ ಕರೆಕ್ಟಾಗಿ ತೊಗೋತಿಲ್ಲ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮಿ ಔಟ್? ಆಲ್ರೆಡಿ ಹೇಳಿದ್ದೀನಿ ಇದಕ್ಕೆ. ಸರ್, ಐ ಆಮ್ EC ಗ್ರ್ಯಾಜುಯೇಟ್ ನಾವು. ಇವಾಗ ಕಲಿತಾ ಇದ್ದೀರಾ? ಸಾರಿ. ಓಕೆ. MTech CSE ವಿಚ್ ಪೇಪರ್ ಟು ರೈಟ್? ಇದು ಯಾವುದಂತಂತಂದರೆ, ನೀವು MTech CSEಲಿ ಏನು ತೊಗೊಳ್ಬೇಕಂತ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಏನು ಇವಾಗ ಸೆಲೆಕ್ಟ್ ಮಾಡ್ಕೊಳ್ತೀರಾ ಪೇಪರು, ಅದನ್ನು ಎಕ್ಸಾಮಲ್ಲಿ ಬರೋದಿಲ್ಲ. ಎಕ್ಸಾಮೇ ಡಿಫ್ರೆಂಟ್ ಇರುತ್ತೆ, ಪಿ ಜಿ ಸಿ ಟಿ ಎಕ್ಸಾಮು. ನೀವು ಯಾವುದರಲ್ಲಿ ನೀವು ನಿಮ್ಮ ಡಿಗ್ರಿನ ತೊಗೊಳ್ಬೇಕಂತಿದ್ದೀರಾ, MTech CSEಯಲ್ಲಿ ಯಾವ ಸ್ಪೆಷಲೈಸೇಷನ್ ಮೇಲೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್, ಇಫ್ ವಿ ಅಪ್ಲೈ ಲಾಸ್ಟ್ ಇಯರ್ ಆ್ಯಂಡ್ ಡಿಂಟ್ ಟೇಕ್ ಅಡ್ಮಿಷನ್, ನೌ ಶುಡ್ ಐ ಡೂ ರಿಜಿಸ್ಟ್ರೇಷನ್ ಫಾರ್ ಎ ನ್ಯೂ ಯೂಸರ್ ಆರ್ ಲಾಗಿನ್? ಹೊಸ ಯೂಸರ್ ಆಗಿ ಲಾಗಿನ್ ಆಗಿ. ಓಕೆ, ಲಾಸ್ಟ್ ಇಯರ್ದು ಏನಾಗಿರುತ್ತೆ ಅಂತಂದರೆ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಹೊಸ ಯೂಸರ್ ಆಗಿ. ಅವಾಗ ಏನಾದರೂ ನಿಮಗೆ ಇಶ್ಯೂ ಆಗ್ತಿದ್ರೆ ಲಾಸ್ಟ್ ಇಯರ್ದು ರಿಜಿಸ್ಟ್ರೇಷನ್ ಮತ್ತು ಪಾಸ್ವರ್ಡ್ ID-ನ ಇಟ್ಕೊಂಡು ಲಾಗಿನ್ ಆಗಕ್ಕೆ ಹೋಗಿ. ಬಟ್ ಇವಾಗ ಟ್ರೈ ಮಾಡ್ತಾಯಿದ್ರೆ ಅದು ಬರೋದಿಲ್ಲ. ಲಾಸ್ಟ್ ಇಯರ್ದು ಏನಂತಂದರೆ ಕೊಲ್ಯಾಪ್ಸ್ ಆಗಿರುತ್ತೆ ಅವು ಕ್ರೆಡೆನ್ಷಿಯಲ್ಸ್. ಸೊ ಹೊಸ ಯೂಸರ್ ಆಗಿ. ಸರ್, ಫಾರ್ ಮೀ ಮಾರ್ಕ್ಸ್ ಗ್ರೇಡ್ 1 to 3rd year not displaying enter marks. Instead of it's showing only 4th year. Mine engineering graduate parts out.
ಏನಂತಂದರೆ ನೀವು ಡಿಗ್ರಿ ಸ್ಪೆಷಲೈಸೇಷನ್ ಚೇಂಜ್ ಮಾಡಿಬಿಟ್ಟು ಇವಾಗ ಏನಾದರೂ ನೀವು ಮೆಕ್ಯಾನಿಕಲ್ ಇದ್ದರೆ CSE ಅಂತ ಹಾಕ್ಬಿಟ್ಟು ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ಮತ್ತೆ ಮೆಕ್ಯಾನಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಇದಾಗಿತ್ತು. ಸಮ್ಟೈಮ್ಸ್ ಸರ್ವರ್ ಇಶ್ಯೂ ಇರುತ್ತೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸರ್ ಐ ವಾಸ್ ಟ್ರೈಂಗ್ ಟು ರಿಜಿಸ್ಟರ್. ಇದನ್ನು ಆನ್ಸರ್ ಆಲ್ರೆಡಿ ಮಾಡಿದ್ದೀನಿ. ಸರ್ವರ್ ಇಶ್ಯೂ ಇದೆ. ಸೊ ನೀವು ಮಿಡ್ ನೈಟ್ ಯೂಸ್ ಮಾಡಿ ಅಪ್ಲಿಕೇಶನ್ನ. ಸೊ ಅವಾಗ ಬಂದುಬಿಡುತ್ತೆ. ಅಪ್ಲೈ ಮಾಡೋಕ್ಕೆ ಸ್ಟಡಿ ಸರ್ಟಿಫಿಕೇಟ್ ಇಸ್ ರಿಕ್ವೈರ್ಡ್ ಆರ್ ನಾಟ್ ಸರ್? ಫೋಟೋ ಆರ್ ಮಾರ್ಕ್ ಶೀಟ್ ಇದ್ದರೆ ಸಾಕಾ ಸರ್? ಸ್ಟಡಿ ಸರ್ಟಿಫಿಕೇಟ್ ಏನು ಮ್ಯಾಂಡೇಟರಿ ಇಲ್ಲ ನೀವು ಅಪ್ಲಿಕೇಶನ್ ಹಾಕುವಾಗ. ಸೊ ನೀವು ವಿತೌಟ್ ಸ್ಟಡಿ ಸರ್ಟಿಫಿಕೇಟ್ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಸ್ಟಡಿ ಸರ್ಟಿಫಿಕೇಟ್ ಯಾವಾಗ ಬೇಕಾಗುತ್ತೆ ಅಂತಂದರೆ ನೀವು ಕಾಲೇಜ್ಗೆ ಹೋಗಿರ್ತಾರೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ, ಕೌನ್ಸಿಲಿಂಗ್ ಎಲ್ಲ ಮುಗಿದ್ಮೇಲೆ ಅವಾಗ ಏನಾಗಿರುತ್ತೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆವಾಗ ಇದು ಫಾರ್ಮೆಟ್ ಎಲ್ಲಿದೆ ಸರ್, ಎಲ್ಲಿಂದ ತೊಗೊಳ್ಬೇಕಂತಂದರೆ ಸ್ಟಡಿ ಸರ್ಟಿಫಿಕೇಟ್ ಫಾರ್ಮೆಟ್ ಬಂದುಬಿಟ್ಟು ಥಂಬ್ಲೈನ್ ಬುಲೆಟ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ KA ಕಡೆಯಿಂದ ಬಿಟ್ಟಿದ್ದಾರೆ, ಅದರಲ್ಲಿದೆ. ಸೊ ನನ್ನದೇ ಆದ ಒಂದು ವೀಡಿಯೋದಲ್ಲಿ ಅದನ್ನು ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ಅದೇ ವೀಡಿಯೋನ ಹೇಳ್ತಿರ್ತೀನಿ, ಅಲ್ಲಿದೆ, ಅದನ್ನು ನೀವು ತೊಗೊಳ್ಬೋದು. ಇಟ್ಸ್ ಮ್ಯಾಂಡೇಟರಿ ಟು ಅಪ್ಲೋಡ್ SSLC, PUC, ಡಿಗ್ರಿ ಸರ್ಟಿಫಿಕೇಟ್ ಆರ್ ಎನಿ ಒನ್ ಆಫ್ ದಿ ಡಿಗ್ರಿ ಸರ್ಟಿಫಿಕೇಟ್ ಆರ್ ಎನಿ ಒನ್ ಆಫ್ ದೆಮ್, ಲೈಕ್ ಡಿಗ್ರಿ ಒನ್ ಈಸ್ ಎನಫ್. ಅಪ್ಲಿಕೇಶನ್ ಹಾಕುವಾಗ ಎಲ್ಲ ಡೀಟೇಲ್ಸು ಡಿಫ್ರೆಂಟ್ 12th ಡೀಟೇಲ್ಸು, ಡಿಗ್ರಿ ಡೀಟೇಲ್ಸ್ ಎಲ್ಲ ಡಿಫ್ರೆಂಟ್ ಸೆಕ್ಷನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಮಾಡಿ. ಬಟ್ ನೀವೇನಾದರೂ ಈ ಸೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರೆ ಬರೀ ಡಿಗ್ರಿ ಅಷ್ಟೇ ಹಾಕಿರ್ಬೇಕಾಗುತ್ತೆ. ಯಾವುದಂದರೆ ನೀವೇನಾದರೂ ಈ ಸೆಕ್ಷನ್ ಬಗ್ಗೆ ಮಾತಾಡಬೇಕಾದ್ರೆ, ಡಿಗ್ರಿ ಡೀಟೇಲ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ಬರೀ ಡಿಗ್ರಿದೇ ಹಾಕಬೇಕಾಗುತ್ತೆ. ಓಕೆ, ಇವಾಗ ಆಯಿತು. ಇನ್ನೊಂದು ನಂದು ನೆಕ್ಸ್ಟ್ ವೀಡಿಯೋ ಬಿಟ್ಟು ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಅಲ್ಲೂ ಕಮೆಂಟ್ಸ್ ಹಾಕಿದ್ದಾರೆ ಸ್ಟೂಡೆಂಟ್ಸು. ಯಾವುದಂತಂದರೆ ಇದಾಯ್ತು ಇವಾಗ ಇದು. ಓಕೆ, pause the video and go to the comment section. Sir, I am not receiving the OTP. Already answered. Sunil Kumar. Okay. Number I haven't tried since yesterday. I am receiving. Network issue ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ನೈಟ್ ಟೈಮ್ ಯೂಸ್ ಮಾಡಿ. ಆಲ್ರೆಡಿ ಐ ಹ್ಯಾವ್ ಆನ್ಸರ್ಡ್. ಸರ್, ಸ್ಟಡಿ ಸರ್ಟಿಫಿಕೇಟ್ ಸ್ಕೂಲ್ ಕಾಲೇಜ್ ಎಲ್ಲ ಬೇಕಾ ಅಥವಾ ರೀಸೆಂಟ್ ಪಾಸ್ಡ್ ಔಟ್ ಕಾಲೇಜ್ ಇದ್ದರೆ ಸಾಕಾ? ಆಲ್ಸೋ ಎಲ್ಲಕ್ಕೂ ಬೇಕಂದರೆ DCTಗೆ ಮಾಡಿಸಿದ ಸರ್ಟಿಫಿಕೇಟ್ ವರ್ಕ್ ಆಗುತ್ತಾ ಅಥವಾ ಬೇರೆ ಮಾಡಿಸ್ಬೇಕು? DCT ಮಾಡಿಸಿದ್ದು ವರ್ಕ್ ಆಗುತ್ತೆ. ಬಟ್ ಸ್ಟಡಿ ಸರ್ಟಿಫಿಕೇಟ್ ಏನಂತಂದರೆ ಮ್ಯಾಂಡೇಟರಿ ಇಲ್ಲ. ಇವಾಗ ಅಪ್ಲಿಕೇಶನ್ ಹಾಕುವಾಗ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಇದು ನಿಮ್ಮ ಹತ್ರ ಇದ್ದರೆ ಅಪ್ಲೈ ಮಾಡಿ. ಸ್ಟಡಿ ಸರ್ಟಿಫಿಕೇಟ್ ಏನಂದರೆ ನಿಮ್ಮ ಕ್ಲಾಸ್ ಎಲಿಜಿಬಿಲಿಟಿಗೋಸ್ಕರ ಕೇಳ್ತಾ ಇರ್ತಾರೆ. ಯಾವುದಂತ ಅಂದರೆ 7 years, ಮೋರ್ ದೆನ್ 7 years ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಸಾಕು. ಬಟ್ ನೀವು ಕಾಲೇಜ್ ಅಡ್ಮಿಷನ್ ತೊಗೊಳ್ಳುವಾಗ 1 to ನಿಮ್ಮ ಇಲ್ಲಿವರೆಗೂ ಏನೇನು ಕಂಪ್ಲೀಟ್ ಆಗಿದೆ ಅಲ್ಲಿವರೆಗೂ ನಿಮಗೆ ಬೇಕಾಗುತ್ತೆ ಸ್ಟಡಿ ಸರ್ಟಿಫಿಕೇಟ್. ಕಾಲೇಜ್ಗೆ ಅಡ್ಮಿಷನ್ ತೊಗೊಳ್ಳುವಾಗ, ನಾಟ್ ಅಪ್ಲಿಕೇಶನ್ ಹಾಕುವಾಗ. ಸರ್, ಐ ಹ್ಯಾವ್ ಅಪ್ಲೈಡ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಮೈ ಸ್ಕೂಲ್. KA ಫಾರ್ಮೆಟಲ್ಲಿ ಇಲ್ಲ. ಈ ಸರ್ ಅಪ್ಡೇಟ್ ಇಟ್ ಲೇಟರ್. ನಿಮ್ಮ ಜೆರಾಕ್ಸ್ ಅಂಗಡಿಯಲ್ಲಿ ತೊಗೊಂಡಿರೋದಿದ್ರೆ ಅದು ಕೂಡ ವರ್ಕ್ ಆಗುತ್ತೆ. KA ಫಾರ್ಮೆಟಲ್ಲೇ ಇರಬೇಕು ಅಂತೇನಿಲ್ಲ. ಬಟ್ ನೀವು ಬೇಕಂತಂದರೆ ನಿಮ್ಗೆ ಏನಾದರೂ ಅನುಮಾನ ಇದ್ದರೆ KA ಫಾರ್ಮೆಟಲ್ಲಿ ಸ್ಟಡಿ ಸರ್ಟಿಫಿಕೇಟ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೂಡ ಎಡಿಟ್ ವಿಂಡೋದಲ್ಲಿ ಅಪ್ಲೋಡ್ ಮಾಡ್ಬೋದು. ಏನು ಪ್ರಾಬ್ಲಮ್ ಇಲ್ಲ. ಈಗ ಅಪ್ಲೈ ಮಾಡಬೇಕಾದ್ರೆ ಡಿಗ್ರಿ ಸ್ಟಡಿ ಸರ್ಟಿಫಿಕೇಟ್ ಬೇಕಾ ಬೇಡ, ಇವಾಗೇನು ಇಂಪಾರ್ಟೆಂಟ್ ಇಲ್ಲ. ಅದು ಆಪ್ಷನಲ್ ಫೀಲ್ಡ್ ಇದೆ. ನಿಮ್ಮ ಹತ್ರ ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ ಇದೆ. ಸರ್, ಐ ಹ್ಯಾವ್ ಆಲ್ರೆಡಿ ಡನ್ ರಿಜಿಸ್ಟ್ರೇಷನ್ PCT, ಬಟ್ ಇನ್ ಕ್ಯಾಟಗರಿ ಪಾರ್ಟ್ ಐ ಹ್ಯಾವ್ ಸೆಲೆಕ್ಟೆಡ್ ಜನರಲ್ ಮೆರಿಟ್ ಇನ್ಸ್ಟೆಡ್ ಆಫ್ OBC 2A. Is it possible to edit after registration? Yes. After registration also you can edit ವಿಂಡೋ ಅಂತ ಬಿಡ್ತಾರೆ. ಇನ್ನೊಂದು ಸಲ 2 ಸಲ ನಿಮಗೆ ಎಡಿಟ್ ಇದು ಮಾಡ್ತಾರೆ. ಮತ್ತು ಇವಾಗ ಏನಂತಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಕೂಡ ಎಕ್ಸ್ಟ್ರಾ ಮಾಡ್ತಾರೆ. ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಎಡಿಟ್ ವಿಂಡೋ ಬಿಡ್ತಾರೆ, ಅಲ್ಲಿ ಇದು ಮಾಡ್ಕೊಳ್ಬೋದು. ಇವಾಗ ಎಕ್ಸ್ಟೆಂಡ್ ಆದರೂ ನಿಮಗೆ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಎಡಿಟ್ ವಿಂಡೋ ಅಂತ ಓಪನ್ ಮಾಡ್ತಾರೆ, ಅಲ್ಲಿ ನೀವು ಎಡಿಟ್ ಮಾಡ್ಬೋದು. ರೈಟ್ ನೌ ಮೈ ID ನಂಬರ್ ಈಸ್ ಎಕ್ಸ್ಪೈರ್ಡ್. ಅಪ್ಡೇಟ್ ಎಸ್, ಎಡಿಟ್ ವಿಂಡೋದಲ್ಲಿ ಅಪ್ಡೇಟ್ ಮಾಡಿ. ಸಿದ್ಲಿಂಗಪ್ಪ. ದೀಪಕ್, ನಿಮ್ಗೆ ಏನಂತಂದರೆ ನಿಮ್ಮ ಕ್ವಶನ್ಸ್ನ ನಾನು ಎಲ್ಲ ಕಡೆ ನೋಡಿದ್ದೀನಿ. EC ಬ್ರ್ಯಾಂಚ್ ನಿಮ್ದು ಏನಾಗಿದೆ ಅಂತಂದರೆ ಇವಾಗಿದೆ. CSE ಬ್ರ್ಯಾಂಚಲ್ಲಿ ನೀವು ತೊಗೊಳ್ಬೇಕಂತಿದ್ರೆ ಯಾವ್ದು ತೊಗೊಳ್ಬೇಕು ಅಂತಿದ್ದೀರಾ? ನಿಮಗೆ CSE ಬ್ರ್ಯಾಂಚ್ ತೊಗೊಳ್ಬೋದು. ಅದರಲ್ಲಿ ನಿಮಗೆ ಯಾವುದು ಸ್ಪೆಷಲೈಸೇಷನ್ ಬೇಕು ಮಾಸ್ಟರ್ ಡಿಗ್ರಿಯಲ್ಲಿ, MTechಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಏನಾಗುತ್ತೆ ಅಂದರೆ ನಿಮ್ಮ PGCT EC ರಿಲೇಟೆಡ್, ಜನರಲ್ ರಿಲೇಟೆಡ್ ಇರುತ್ತೆ. ಅದೇನು CSE ರಿಲೇಟೆಡ್ ಇರೋದಿಲ್ಲ. ಸ್ಪೆಷಲೈಸೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್, PGCT ಸ್ಪೋರ್ಟ್ಸ್ ಕೋಟಾ ಈಸ್ ಅಪ್ಲಿಕೇಬಲ್? ಎಸ್. ಸ್ಪೆಷಲ್ ಕ್ಯಾಟಗಿರಿಯಲ್ಲಿ ಚೆಕ್ ಮಾಡ್ಕೊಳ್ಳಿ, ಇರುತ್ತೆ. ಸರ್, ಅಪ್ಲಿಕೇಶನ್ ಅಪ್ಲೈ ಮಾಡೋದು ಹೇಗೆ ಅನ್ನೋದು ವಿಡಿಯೋ ಮಾಡಿ ಸರ್. ಆಲ್ರೆಡಿ ಡನ್, ಥ್ಯಾಂಕ್ ಯು. Sir, I appeared for the PGCT exam last year, but due to some personal reason, I was unable to join the college. I am now planning to join this year. However, I am facing an issue while trying to log in using my old registration number. Okay.
ನೀವು ಹೊಸ ಯೂಸರ್ ಆಗಿ ಇದು ಮಾಡಬೇಕಾಗತ್ತೆ. ನಿಮ್ಮ ಹಳೆ ಕ್ರೆಡೆನ್ಷಿಯಲ್ಸ್ ಎಲ್ಲ ಏನಾಗಿರುತ್ತೆ ಅಂದರೆ ಕೊಲ್ಯಾಪ್ಸ್ ಬ್ಲಾಕ್ ಆಗಿರುತ್ತೆ. ಇವಾಗ ಹೊಸ ಯೂಸರ್ ಆಗಿ ಟ್ರೈ ಮಾಡ್ಕೊಂಡ್ಬಿಟ್ಟು ಅಪ್ಲೈನ ಮಾಡಿ ಬರುತ್ತೆ. ಏನೇ ಇಶ್ಯೂ ಇರುತ್ತಿಲ್ಲ. ಸರ್ ಆಲ್ರೆಡಿ ಎಕ್ಸಾಮ್ ಅಟ್ ಜಿನ್ ಜಾಯಿನ್ ಬಿಕಾಸ್ ಓಕೆ. ಸೊ ಕ್ಯಾನ್ ಐ ರೈಟ್ ದಿ ಎಕ್ಸಾಮ್ ಅಗೇನ್? ಯಸ್ ಯು ಕ್ಯಾನ್ ರೈಟ್. ರಿಜಿಸ್ಟರ್ ಆಗಿ ಮತ್ತೊಂದು ಸಲ ನಾನು ವಿಡಿಯೋ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡ್ಕೊಂಡು ಕ್ಲಿಯರಾಗಿ ರಿಜಿಸ್ಟರ್ ಆಗಿ. ಐ ಗ್ರಾಜುಯೇಟೆಡ್ ಫ್ರಮ್ ECE ಬ್ರಾಂಚ್ ನೌ I want MTech. Okay, Deepak already answered. Okay, thank you. Thank you for commenting in all my videos. ಕಮಿಂಗ್ ಟು ಇವಾಗ ಏನಂತಂದರೆ ಸ್ವಲ್ಪ ಸ್ಟೂಡೆಂಟ್ಸ್ದು ಇನ್ನೂ ಬೇರೆ ಕಾಮೆಂಟ್ಸ್ ಇತ್ತು, ಅದನ್ನು ನೋಡ್ಕೋಣ. ಸರ್ PGT ಅಪ್ಲಿಕೇಶನ್ನ ಎಕ್ಸ್ಟೆಂಡ್ ಆಗುತ್ತಾ? ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಳ್ಕೋಬೇಡಿ. ಐ ವಾಸ್ ಅನೇಬಲ್ ಟು ಅಪ್ಲೋಡ್ ದಿ ಸ್ಟಡಿ ಸರ್ಟಿಫಿಕೇಟ್ ಏನಂತಂದರೆ ಅದು ಸೈಜ್ ಎಲ್ಲ ಇರುತ್ತೆ, ಆ ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಬಟ್ ಇಟ್ಸ್ ನಾಟ್ ಮೆಂಟರಿ ಟು ಅಪ್ಲೋಡ್ ಇಟ್ ನೌ, ಯು ಕ್ಯಾನ್ ಅಪ್ಲೋಡ್ ಇಟ್ ಲೇಟರ್ ಆಲ್ಸೋ. ಸರ್ ಐ ಕ್ಯಾನ್ ಸ್ಕಿಪ್ ದಿ ರಿಸರ್ವೇಷನ್ ಆ್ಯಸ್ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಹ್ಯಾಸ್ ಎಕ್ಸ್ಪೈರ್ಡ್. ಇವಾಗ ಸ್ಕಿಪ್ ಮಾಡಿ ಎಡಿಟ್ ವಿಂಡೋವರೆಗೂ ನೀವು ರೆಡಿ ಮಾಡ್ಕೊಂಡಿರಿ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಅವಾಗ ಅಪ್ಲೋಡ್ ಮಾಡಿ. ಏನಕ್ಕಂತಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ರಿಸರ್ವೇಷನ್ ಕ್ಲೈಮ್. ಸರ್ ಸ್ಟಡಿ ಸರ್ಟಿಫಿಕೇಟ್ ಯಾವ ಕ್ಲಾಸ್ ಅಪ್ಲೋಡ್ ಮಾಡಬೇಕು, ಯಾವ ಫಾರ್ಮೆಟಲ್ಲಿದೆ? ಫಾರ್ಮೆಟು ಇನ್ಫಾರ್ಮೇಷನ್ ಬುಲೆಟಿನಲ್ಲಿದೆ, ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಯಾವ ಕ್ಲಾಸ್ ಅಂತಂದರೆ ಯಾವುದೇ ಕ್ಲಾಸ್ ಅಪ್ಲೋಡ್ ಮಾಡಿ 7 years, ಮೋರ್ ದೆನ್ 7 years ಇರಬೇಕು. ಬಟ್ ಗುಡ್ ಟು ಹ್ಯಾವ್ ಆಲ್ ದಿ ಸ್ಟಡಿ ಸರ್ಟಿಫಿಕೇಟ್ಸ್, ಅಡ್ಮಿಷನ್ಗೂ ಹೆಲ್ಪ್ ಆಗುತ್ತೆ. ಸರ್ ಇಟ್ ಇಸ್ ಮ್ಯಾಂಡೇಟರಿ ಟು ಅಪ್ಲೋಡ್ ದಿ ಸ್ಟಡಿ ಸರ್ಟಿಫಿಕೇಟ್ ಡ್ಯೂರಿಂಗ್ ದಿ PGCT ಅಪ್ಲಿಕೇಶನ್? ನಾಟ್ ಎ ಮ್ಯಾಂಡೇಟರಿ, ಆಪ್ಷನಲ್ ಫೀಲ್ಡ್. ನಿಮಗೆ ಬೇಕಾದರೆ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಆಮೇಲೆ ಏನು ಮಾಡ್ತೀರಾ ಅಂತಂದರೆ ಕಾಲೇಜ್ಗೆ ಅಡ್ಮಿಷನ್ ಮಾಡೋಕ್ಕೆ ಹೋಗ್ತೀರಲ್ಲ ಆವಾಗ ಬೇಕಾಗುತ್ತೆ, ಅವು ತೊಗೊಂಡೋಗಿ. ಸರ್ ಅಪ್ಲೈಡ್ ಥ್ರೂ PGCT MCA ಕೋರ್ಸ್ ಬಟ್ ಐ ಹ್ಯಾವಂಟ್ ಅಪ್ಲೋಡೆಡ್ ದಿ ಸ್ಟಡಿ ಸರ್ಟಿಫಿಕೇಟ್. ಅವನು ಏನು ಇಶ್ಯೂ ಮಾಡೋದಿಲ್ಲ, ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಟೆನ್ಷನೇ ಬೇಡ. Sir, I am 25 pass out. I went college, but my BSc original marks card has not been issued yet. They said it may come this month, so I can upload the PDF download. Okay, ನಿಮ್ಮ ಹತ್ರ ಆಲ್ರೆಡಿ PDF ಫಾರ್ಮೆಟ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿ, ಏನೇ ಇಶ್ಯೂ ಆಗೋದಿಲ್ಲ. ಅದ್ರ ಮೇಲೆ ನಿಮ್ಮ ಪ್ರಿನ್ಸಿಪಲ್ಲು ಅವ್ರದ್ದು ಏನು ಕಾಲೇಜ್ ಸಿಗ್ನೇಚರು ಬೇಕಾಗೋದಿಲ್ಲ, ಜಸ್ಟ್ ನೀವು ಅಪ್ಲೋಡ್ ಮಾಡಿ ವರ್ಕ್ ಆಗುತ್ತೆ. ಬಟ್ ಏನಂತಂದರೆ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಮೇಲೆ ನೀವು ಅಪ್ಲೋಡ್ ಮಾಡ್ತೀನಿ ಅಂದರೆ ಮಾಡಿ, ಎಡಿಟ್ ವಿಂಡೋ ಅಂತ ಬಿಡ್ತಾರೆ, ಅವಾಗ ಅಪ್ಲೋಡ್ ಮಾಡಿ. I graduated from ECE. Deepak already answered. Tarun also already answered. Sir, can MCA people can apply for the MTech? Do we need to write the GATE exam? No. GATE exam is only for the BE BTech students, not for other degree students. GATE exam ಅಲ್ಲಿ ಕ್ವಾಲಿಫೈ ಆಗಿದ್ರೆ ನಿಮ್ಗೆ ಏನಂತಂದರೆ ನೀವು ಯಾವುದೇ ರೀತಿಯ PGCT ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಗೇಟ್ ಎಲಿಜಿಬಿಲಿಟಿ ಮೇಲೆ ನಿಮಗೆ MTechಲ್ಲಿ ಕಾಲೇಜ್ನ ಅಲಾಟ್ ಮಾಡಿಬಿಡ್ತಾರೆ. ಅದು VTU ಬೆಳಗಾವಿ ಕಡೆಯಿಂದ. Hello sir, I belong to SC category. I would like to claim caste reservation, but my family income more than 11 lakh and I will enter no for income reservation. If going through caste reservation, should I haven't enter both the caste and income ID number or only caste certificate ID number? Caste certificate ID number ಹಾಕಿಯಪ್ಪ. SC ಇದೆ ನಿಮ್ಮದು, ಏನಕ್ಕೆ ಮಿಸ್ ಮಾಡ್ಕೊತೀರಾ? ಅದು ಹಾಕಿ. ಇನ್ಕಮ್ದಿಲ್ಲ ಅಂದರೆ ಮೋರ್ ದೆನ್ 8 lakhs ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದೇನು ಕೇಳೋದಿಲ್ಲ ನಿಮಗೆ. ಬಟ್ ನೀವು ID ನಂಬರ್ ಹಾಕಿಲ್ಲ ಅಂದರೆ ಜನರಲ್ ಮೆರಿಟಲ್ಲಿ ಹೋಗಿರ್ತೀರ, ಮತ್ತೆ ಅಲ್ಲಿ ಫೈಟ್ ಮಾಡಬೇಕಾಗುತ್ತೆ. ನಿಮಗೆ ಸಿಗೋ ಒಳ್ಳೆ ಸೀಟ್ ಕೂಡ ಮಿಸ್ ಆಗುತ್ತೆ. SC ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಹಾಕಿ. ಸರ್ ರಿಪ್ಲೈ ಮಾಡಿ ಸರ್. ಐ ಹ್ಯಾವ್ ಇನ್ಕಮ್ ಸರ್ಟಿಫಿಕೇಟ್ ಬಟ್ ಇಟ್ ಟೇಕನ್ ಶೋಸ್ ಎರರ್. ಯು ಫೀಲ್ ಕರೆಕ್ಟ್ ID ನಂಬರ್ ಕರೆಕ್ಟ್ ಹಾಕಿ. ಏನಾದರೂ ಎಕ್ಸ್ಪೈರ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಎರಡೂ ಕರೆಕ್ಟ್ ಇದ್ದರೆ ಸರ್ವರ್ ಇಶ್ಯೂ ಇರುತ್ತೆ, ಸ್ವಲ್ಪ ವೇಟ್ ಮಾಡ್ಕೊಂಡು ನೈಟಲ್ಲಿ ಯೂಸ್ ಮಾಡಿ. ಸರ್ ಇಟ್ಸ್ ಶೋಯಿಂಗ್ ಸಿಗ್ನೇಚರ್ ಇನ್ವ್ಯಾಲಿಡ್. ಸಿಗ್ನೇಚರ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಇಲ್ಲಿ ಪರಿಣಿತಾ ಅನ್ನೋರು ಕೂಡ ರಿಪ್ಲೈ ಮಾಡಿದ್ದಾರೆ ಚೆನ್ನಾಗಿ, ಥ್ಯಾಂಕ್ ಯು. ಆ ಥರ ಸಪೋರ್ಟ್ ಮಾಡ್ಕೊಳ್ಳಿ ನೀವು. ಸರ್ ನನ್ನದು ಗೇಟ್ ಕ್ವಾಲಿಫೈ ಆಗಿದೆ, ಅಪ್ಲಿಕೇಶನಲ್ಲಿ ಫಿಲ್ ಮಾಡಬೇಕು. ಫಿಲ್ ಮಾಡಿದರೆ ಏನು ಯೂಸ್ ಇದೆ ಅನ್ನೋದು ಕೇಳೋಕ್ಕೆ ಹೋಗಬೇಡಿ. ನೀವು ಗೇಟ್ ಕ್ವಾಲಿಫೈ ಆಗಿದ್ದೀರಾ, ಓಕೆ. ದಟ್ ಈಸ್ ದಿ ಟಫೆಸ್ಟ್ ಎಕ್ಸಾಮ್. ನಿಮಗೆ PGCT ಎಕ್ಸಾಮ್ ಬರೆಯೋ ಅವಶ್ಯಕತೆನಿಲ್ಲ. ಜಸ್ಟ್ ಇವಾಗ ಅಪ್ಲಿಕೇಶನ್ ಹಾಕಿ, ಕಷ್ಟಪಟ್ಟು ಅಪ್ಲಿಕೇಶನ್ ಹಾಕಿ, ನೈಟ್ ಆದರೂ ಕೂತ್ಕೊಂಡು ಅಪ್ಲಿಕೇಶನ್ ಹಾಕಿ, ಡೈರೆಕ್ಟ್ ನಿಮಗೆ ಡಿಗ್ರಿ PGಯಲ್ಲಿ ಅಡ್ಮಿಷನ್ ಸಿಗುತ್ತೆ ಒಳ್ಳೆ ಕಾಲೇಜಲ್ಲಿ, ಕಂಪೇರ್ ಟು PGCT ಎಕ್ಸಾಮ್ ಕ್ವಾಲಿಫೈ ಆಗಿದ್ದೋರ್ಗಿಂತಲೂ. ಸರ್ ವೈಲ್ ಆ್ಯಡಿಂಗ್ ಸ್ಟಡಿ ಡೀಟೇಲ್ಸ್ ಫಸ್ಟ್ ಇಯರ್ ಡಿಗ್ರಿ ಮೈ ಕಾಲೇಜ್ ನೇಮ್ ಇಸ್ ನಾಟ್ ಶೋಯಿಂಗ್. ಕಾಲೇಜ್ ಕೋಡ್ ಎಂಟರ್ ಮಾಡಿ, ಇಲ್ಲಾಂದರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ, ವೇಟ್ ಮಾಡಿ. ಸರ್ ನನ್ನ ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ 2 days ಡಿಫ್ರೆನ್ಸ್ ಇದೆ. 1 day ಡಿಫ್ರೆನ್ಸ್ ಏನು, ಒಂದು ಡಾಟ್ ಡಿಫ್ರೆನ್ಸ್ ಇದ್ದರೂ ನಿಮಗೆ ಏನಾಗಿರುತ್ತೆ ಅಂದರೆ ಮುಂದೆ ಇಶ್ಯೂ ಆಗಿರುತ್ತೆ ಕಾಲೇಜ್ ಟೈಮಲ್ಲಿ. ಇವಾಗ ಅಪ್ಲಿಕೇಶನ್ ಹಾಕೋಕ್ಕೆ ಬರೋದಿಲ್ಲ ನಿಮಗೆ, ಓಕೆ. ಅಪ್ಲಿಕೇಶನ್ ಹೆಂಗೋ ಟ್ರೈ ಮಾಡಿ ಹಾಕಿದ್ರು ನಿಮಗೆ ಕೌನ್ಸಿಲಿಂಗ್ ಟೈಮಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಕರೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ಇದನ್ನೆಲ್ಲನೂ ಮೊದಲೇ ಕರೆಕ್ಟ್ ಮಾಡ್ಕೊಳ್ಬೇಕು ನೀವು. ಏನಕ್ಕೆ ಮಿಸ್ ಮಾಡ್ಕೊಂಡಿದ್ದೀರಾ?
Sir, I already taken exam in 20, but I didn't college. I am backlog. So I can write. You can write the exam now. ಇವಾಗ ಎಕ್ಸಾಮ್ ಬರೀರಿ ನೀವು. ಸ್ವರೂಪ್, ಇವಾಗ ಎಕ್ಸಾಮ್ ಬರೆದ್ಬಿಟ್ಟು PGCET ಮುಖಾಂತರ PGಯಲ್ಲಿ ಅಡ್ಮಿಷನ್ ತಗೊಳ್ಳಿ. ಸರ್, ಡಿಗ್ರಿ ಸ್ಟಡಿ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕಾ? PU ತನಕ ನಿಮ್ಮ ಹತ್ರ ಏನೇನಿದೆ ಎಲ್ಲ ಅಪ್ಲೋಡ್ ಮಾಡಿ. ಮೋರ್ ದೆನ್ 7 years is enough. Hello sir, I am currently pursuing my 6th semester to submit degree college application kindly. ಇವಾಗೆಲ್ಲ ಏನಂತಾರೆ, ಎಡಿಟ್ ವಿಂಡೋ ಅಂತ ಬಿಡ್ತಾರೆ. ಆವಾಗ ನೀವು ನಿಮ್ಮ ಎಲ್ಲಾನು ಇದು ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನಿಮ್ಮ ರಿಸಲ್ಟ್ ಎಲ್ಲ ಬಂದಿರುತ್ತೆ. ಡೋಂಟ್ ವರಿ, ನಿಮ್ಮದೆಲ್ಲ ಇಂಜಿನಿಯರಿಂಗ್ ಅವ್ರದ್ದೆಲ್ಲ 8 ಸೆಮ್ ಎಲ್ಲ ಮುಗಿದು ರಿಸಲ್ಟ್ ಎಲ್ಲ ಬಂದಮೇಲೆ ಅವರು ಎಡಿಟ್ ವಿಂಡೋ ಓಪನ್ ಮಾಡ್ತಾರೆ. ಇಷ್ಟೇ ಕ್ವಶನ್ಸು. ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಕ್ವಶನ್ ಹಾಕಿ, ಕಮೆಂಟ್ ಹಾಕಿ, ನಾವು ರಿಪ್ಲೈ ಮಾಡ್ತಾ ಇರ್ತೀವಿ ನಿಮಗೆ. ಮತ್ತು ಏನಂತೇನೆಂದರೆ, ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಎಲ್ರಿಗೂ ಹೆಲ್ಪ್ ಆಗೋ ಥರ ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಏನಂತಂದರೆ ಆದಷ್ಟು ಲೈಕ್ ಕೂಡ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕು ಅನ್ನೋದು ಕೂಡ ಕಮೆಂಟ್ ಹಾಕಿ, ವೀಡಿಯೋನ ಮಾಡ್ತೀವಿ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು. ಸೊ ನಿಮಗೆ ಫುಲ್ ಎಂಡ್ವರೆಗೂ ಕೌನ್ಸ್ಲಿಂಗ್ ಎಲ್ಲ ಅಟೆಂಡ್ ಆಗಿಬಿಟ್ಟು ಅಡ್ಮಿಷನ್ ತೊಗೊಳ್ಳೋವರೆಗೂ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ವಿಡಿಯೋ ಮುಖಾಂತರ. ಅದಾದಮೇಲೆ ಅಡ್ಮಿಷನ್ ತೊಗೊಂಡು ಆದಮೇಲೆ ಕೂಡ ನಾವು ಸ್ಕಾಲರ್ಶಿಪ್ ವೀಡಿಯೋಸ್ ಮಾಡಿಬಿಟ್ಟು ನಿಮಗೆ ಅಲ್ಲಿ ಕೂಡ ಹೆಲ್ಪ್ ಮಾಡಿರ್ತೀವಿ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.